ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಚಾನಲ್. ಇವತ್ತಿನ ವಿಡಿಯೋ ಬಂದುಬಿಟ್ಟು ನಾನು ಯಾವ ರೀತಿ ವೆಯ್ಟ್ ಲಾಸ್ ಆದೆ ಅಂತ ನಿಮಗೆ ಹೇಳ್ತಿದ್ದೀನಿ. ಈ ವಿಡಿಯೋನ ಸ್ಟಾರ್ಟ್ ಮಾಡೋ ಮುಂಚೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ನಾನು ಮಾಡುವಂಥ ಎಲ್ಲ ಟಿಪ್ಸು ನಿಮಗೆ ನೋಟಿಫಿಕೇಷನ್ ಅನ್ನೋದು ಬರುತ್ತೆ. ಆ್ಯಂಡ್ ನಾನು ವೆಯ್ಟ್ ಲಾಸ್ ಮಾಡುವಂಥ ಟೈಮಲ್ಲಿ ಯಾವುದೇ ಜಿಮ್ಗೆ ಹೋಗಿಲ್ಲ ಆ್ಯಂಡ್ ಎಕ್ಸಸೈಸ್ ಕೂಡ ಮಾಡಿಲ್ಲ. ಮತ್ತು ಯಾವ ರೀತಿ ನೀವು ಸಣ್ಣ ಆಗಿದ್ದೀರಿ ಅಂತ ನೀವು ಕೇಳ್ಬೋದು. ಅದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಿದ್ದೀನಿ. ಈ ವಿಡಿಯೋನ ಸ್ಟಾರ್ಟ್ ಮಾಡೋ ನಿಮಿಷ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ತುಂಬ ಜನ ಸುಮ್ಮನೆ ವಿಡಿಯೋನ ನೋಡ್ತಿದ್ದೀರಿ, ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಒಂದು ಲೈಕನ್ನು ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ನನ್ನ ವಿಡಿಯೋನ ಶೇರ್ ಮಾಡಿ. ಈಗ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಯಾವ ರೀತಿ ವೆಯ್ಟ್ ಲಾಸ್ ಆದೆ ಅಂತ ನಿಮಗೆ ಹೇಳ್ತೀನಿ. ಇದರಲ್ಲಿ ನಾನು ತಗೊಂಡಿರುವಂತಹ ಅಜ್ವಾನ, ಜೀರಿಗೆ, ಸೋಂಪು. ಜೀರಿಗೆ ನಾನು ಒಂದು 7 ಸ್ಪೂನ್ ತಗೊಂಡಿದ್ದೀನಿ. ಅದೇ ರೀತಿ ಎಲ್ಲವನ್ನು ಸಹ 7 ಸ್ಪೂನ್ಸನ್ನು ನಾನು ತಗೊಂಡಿದ್ದೀನಿ. ಈ ರೀತಿ ತಗೊಂಡು ಲೋ ಫ್ಲೇಮಲ್ಲಿ ಇಟ್ಟು ನಾವು ಅದನ್ನು ಫ್ರೈ ಮಾಡಬೇಕು. ಇದರಿಂದ ನಮಗೆ ವೆಯ್ಟ್ ಲಾಸ್ ಆಗ್ಬೋದು, ಮತ್ತು ನಮಗೆ ಜೀರ್ಣಶಕ್ತಿ ಚೆನ್ನಾಗಿ ಆಗುತ್ತೆ, ಮತ್ತು ನಾವು ತುಂಬ ಹೆಲ್ತಿಯಾಗೂ ಇರುತ್ತೆ. ಮಕ್ಕಳಿಗೂ ಸಹ ನಾವು ಈ ಸೋಂಪು, ಜೀರಿಗೆ ಮತ್ತು ಅಜ್ವಾನನ್ನು ದಿನ ನಾವು ಕೊಡೋದ್ರಿಂದ ಅವ್ರು ಕೂಡ ಜೀರ್ಣಶಕ್ತಿ ಅನ್ನೋದು ಚೆನ್ನಾಗಿ ಆಗುತ್ತೆ, ಮತ್ತು ಅವರು ಕೂಡ ತುಂಬ ಹೆಲ್ತಿಯಾಗಿ ಇರ್ತಾರೆ. ನೋಡಿ, ಈ ರೀತಿ ನಾನು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಅದರ ಸ್ಮೆಲ್ ಬರೋವರೆಗೂ ನಾನು ಈ ರೀತಿ ಚೆನ್ನಾಗಿ ಕ್ಲೀನಾಗಿ ಈ ರೀತಿ ಬೇಯಿಸ್ತಿದ್ದೀನಿ. ಮತ್ತು ನಾವು ವೆಯ್ಟ್ ಲಾಸ್ ಆಗುವಂಥ ಟೈಮಲ್ಲಿ ಶುಗರ್ ಐಟಮ್ಸ್ ಆಗಿರ್ಬೋದು, ಹಾಲಾಗಿರ್ಬೋದು, ಕಾಫಿ, ಟೀ ಇವನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಬೇಕು. ಮತ್ತು ಬೇಕ್ರಿ ಫುಡ್ಸ್, ಪಿಜ್ಜಾ, ಬರ್ಗರ್ಸ್ ಆ್ಯಂಡ್ ಸ್ವೀಟ್ಸ್ ಈ ರೀತಿ ಎಲ್ಲವನ್ನು ಕಡಿಮೆ ಮಾಡಬೇಕು. ಅಂದರೆ ಟೋಟಲಿ ನಾವು ಜಂಕ್ ಫುಡ್ಡನ್ನು ಅವಾಯ್ಡ್ ಮಾಡಬೇಕು. ಕಾಫಿ, ಟೀ ಕುಡಿಯೋದ್ರಿಂದ ನಮಗೆ ಶುಗರ್ ಆ್ಯಡ್ ಆಗ್ತಾ ಇರ್ತೀವಿ, ಮತ್ತು ಹಾಲು ಅನ್ನೋದು ಕೂಡ ನಮಗೆ ದಪ್ಪ ಆಗೋಕ್ಕೆ ರೀಸನ್ ಆಗುತ್ತೆ. ಸೊ ಅದರಿಂದ ನಾವು ಇಂತಹ ಜಂಕ್ ಫುಡ್ಸು, ಮಿಲ್ಕು, ಕಾಫಿ, ಟೀ ಇಂತಹದ್ದು ಎಲ್ಲವನ್ನು ಬಿಡಬೇಕು. ಇನ್ನು ನಿಮ್ಗೆ ಏನಾದರೂ ಕಾಫಿ ಕುಡಿಯೋ ಅಭ್ಯಾಸ ಇದೆ ಅಂಥ ಟೈಮಲ್ಲಿ ಗ್ರೀನ್ ಟೀ ಆಗಿರ್ಬೋದು, ಇಲ್ಲಾಂದರೆ ಹಾಲು ಹಾಕ್ದಿರ ಬರೀ ಡಿಕಾಷನ್ ಕುಡಿತಾರಲ್ಲ ಇಂತಹ ಐಟಮ್ಸ್ ಎಲ್ಲ ನೀವು ತಗೋಬೋದು. ನೋಡಿ, ಈ ರೀತಿ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಅದನ್ನು ಈ ರೀತಿ ಪೌಡರ್ ಆಗಿದೆಯಲ್ಲ, ಈ ಪೌಡರನ್ನು ನಾನಿಲ್ಲಿ ಒಂದು ಗಾಜಿನ ಬಾಟ್ಲಿದೆ ನೋಡು, ಇಲ್ಲಿ ಇದು ಕಿಸಾನ್ ಜಾಮ್ ಬಾಟಲು. ಈ ಬಾಟಲ್ ಕೂಡ ನಮಗೆ ಒಂದೊಂದು ಟೈಮಲ್ಲಿ ಬಾಟಲ್ಸ್ ಏನಕ್ಕೆ ಅಂತ ನಾವು ಬಿಸಾಕ್ತಾ ಇರ್ತೀವಲ್ಲ, ಆ ಬಾಟಲ್ಸು ಈ ರೀತಿ ಕೂಡ ನಮಗೆ ಉಪಯೋಗ ಬರುತ್ತೆ. ಆ ಬಾಟಲಲ್ಲಿ ನಾನು ಈ ರೀತಿ ಆ ಪೌಡರನ್ನು ಹಾಕಿ ಸ್ಟೋರೇಜ್ ಮಾಡ್ಕೊತೀನಿ. ಇದನ್ನು ನಾನು ಯಾವ ರೀತಿ ತಗೊತೀನಿ ಅಂತ ನಿಮಗೆ ಹೇಳ್ತೀನಿ. ನಾವು ಬೆಳಗ್ಗೆ ಎದ್ದಿದ ತಕ್ಷಣ ಬ್ರಷ್ ಮಾಡಿಕೊಂಡು ಮತ್ತು ನಾವು 1 ಸ್ಪೂನಷ್ಟು ನಾನು ಇದನ್ನು ತಿಂತೀನಿ. ನೀವು ಬೇಕಾದರೆ ಬಿಸಿ ನೀರಲ್ಲಿ ಚೆನ್ನಾಗಿ ಬಾಯ್ಲ್ ಆದಮೇಲೆ ನೀವು ಕುಡಿಬೋದು. ನಾನು ಮಾತ್ರ ಈ ರೀತಿ ಡೈರೆಕ್ಟಾಗಿ ನಾನು ತಿಂತೀನಿ. ಅದೊಂದು ಸ್ಪೂನಷ್ಟು ನಾನು ತಿಂದ್ಬಿಟ್ಟು 1 ಲೀಟರಷ್ಟು ಬಿಸಿ ನೀರನ್ನು ಕುಡಿತೀನಿ. ಮತ್ತು 1 ಅವರ್ ಆದಮೇಲೆ ನಾನು ಟಿಫನ್ ಇಲ್ಲಾಂದರೆ ಏನಾದರೂ ಫುಡ್ಡನ್ನು ತಿಂತೀನಿ. ಈ ರೀತಿ ನಾವು ದಿನನಿತ್ಯ ಮಾಡೋದ್ರಿಂದ ನಮಗೆ ಬಾಡಿಯಲ್ಲಿರುವಂಥ ಫ್ಯಾಟ್ ಅನ್ನೋದು ಕಡಿಮೆ ಆಗುತ್ತೆ, ಮತ್ತು ನಾವು ವೆಯ್ಟ್ ಲಾಸ್ ಕೂಡ ತುಂಬ ಈಸಿಯಾಗಿ ಆಗ್ತೀವಿ. ನಾನಂತೂ ಯಾವುದೇ ಎಕ್ಸಸೈಸು, ಜಿಮ್ಗೆ ಏನೂ ಹೋಗಲಿಲ್ಲ, ಆ್ಯಂಡ್ ವಾಕಿಂಗ್ ಕೂಡ ನಾನು ಮಾಡೋದಿಲ್ಲ. ಮನೆಯಲ್ಲೇ ನನಗೆ ಮಾಡೋಷ್ಟು ಕೆಲಸ ಇರುತ್ತೆ. ಮತ್ತು ಚಿಕ್ಕ ಮಗು ಒಬ್ಬನಿದ್ದಾರೆ, ಮತ್ತು ದೊಡ್ಡವನು ಒಬ್ಬನಿದ್ದಾನೆ. ಅವ್ನಿಗೆ ಸ್ಕೂಲ್ ಕಳಿಸೋದು, ಅವ್ನು ರೆಡಿ ಮಾಡೋದು, ಚಿಕ್ಕ ಮಗುನ ಅವ್ನು ನೋಡ್ಕೊಳ್ಳೋದು, ಮತ್ತು ಕೆಲಸ ಅಡುಗೆ ಮಾಡೋದು, ಮತ್ತು ಮನೆಯಲ್ಲಿ ಇರೋಂಥ ಕೆಲಸ ಇದೆ, ನನಗೆ ಟೈಮ್ ಅನ್ನೋದು ಆಗುತ್ತೆ. ಸೊ ಅದರಿಂದ ನಾನು ವಾಕಿಂಗ್ ಆಗಿರ್ಬೋದು, ಜಿಮ್ ಎಕ್ಸಸೈಸ್ ಇದ್ರೆ ಏನು ಮಾಡಿಲ್ಲ. ನಾವು ತಗೊಳ್ಳೋ ಅಷ್ಟು ಫುಡ್ಡನ್ನೇ ಸ್ವಲ್ಪ ಕಡಿಮೆ ತಗೊಂಡ್ರೆ, ಒಂದು ಕ್ವಾಂಟಿಟಿ ನಾವು ತಗೊಂಡ್ರೆ ನಮ್ಮ ವೆಯ್ಟ್ ಲಾಸ್ ಅನ್ನೋದು ಈಸಿಯಾಗಿ ಆಗ್ಬೋದು. ನೀವು ಕೇಳ್ಬೋದು, ಇಷ್ಟು ಫುಡ್ ತಿಂತಾಯಿದ್ದೀರಾ ಮತ್ತು ವೆಯ್ಟ್ ಲಾಸ್ ಹೆಂಗಾಗಿದೆ ಅಂತ. ನಾವು
ವೆಯ್ಟ್ ಲಾಸ್ ಆಗಬೇಕಂದ್ರೆ ನಾವು ಫುಡ್ ಅನ್ನೋದು ತಿನ್ನಬೇಕು. ಫುಡ್ ತಿಂದಿರ ಹಾಗೆ ಇದ್ದರೆ ಗ್ಯಾಸ್ಟ್ರಿಕ್ ಫಾರ್ಮ್ ಆಗುತ್ತೆ ಮತ್ತು ನಮಗೆ ಹೆಲ್ತ್ ಇಶ್ಯೂಸ್ ಕೂಡ ಆಗುತ್ತೆ. ಆದ್ದರಿಂದ ನಾವು ತಿನ್ನಬೇಕು, ಸ್ವಲ್ಪ ಸ್ವಲ್ಪ ತಿನ್ನಬೇಕು. ಎಷ್ಟು ಮಟ್ಟಿಗೆ ನಾವು ಕಡಿಮೆ ತಿಂತೀವೋ ಅಷ್ಟು ನಾವು ವೆಯ್ಟ್ ಲಾಸ್ ಆಗ್ಬೋದು. ಮತ್ತು ಈವ್ನಿಂಗ್ ಟೈಮ್ ನನಗೆ ಟೀ ಕುಡಿಯೋ ಅಭ್ಯಾಸ ಇದೆ. ಸೊ ಅದರಿಂದ ಟೀ ಬದಲಾಗಿ ನಾನು ಈ ರೀತಿ ಫ್ರೂಟ್ಸ್ ಏನಾದರೂ ತಿಂತೀನಿ. ಬನಾನಾ ಆಗಿರ್ಬೋದು, ಆರೆಂಜ್ ಆಗಿರ್ಬೋದು, ಈ ರೀತಿ ಒಂದು 4 ಸ್ಲೈಸ್ ಪೀಸಸ್ಸನ್ನು ನಾನು ತಿಂತೀನಿ. ಆರೆಂಜು ಬನಾನಾ ಆದರೆ ಒಂದು ಚಿಕ್ಕದಾದರೆ ಒಂದು ತಿಂತೀನಿ, ದೊಡ್ಡದಾದರೆ ಹಾಫ್ ಬನಾನಾ ತಿಂತೀನಿ. ಈ ರೀತಿ ನೋಡಿ, ಸ್ವಲ್ಪ ಮುದ್ದೆ ಕೂಡ ಸ್ವಲ್ಪನೇ ಇಟ್ಕೊಂಡಿದ್ದೀನಿ. ಸ್ವಲ್ಪ ಅದು ತಿಂದರೆ ಸಾಕು. ಮತ್ತು ನಾವು ರೈಸು ಈ ರೀತಿ ಏನು ತಿನ್ನೋ ಹಂಗಿಲ್ಲ. ವೆಯ್ಟ್ ಲಾಸ್ ಆಗಬೇಕು ಅಂತ ನಮಗೆ ಅನಿಸಿದ್ರೆ ಸಾಕು. ನಮ್ಮ ಮನಸ್ಸಿನಲ್ಲಿ ಅನಿಸ್ಬೇಕು, ನಾನು ಬೇಗ ವೆಯ್ಟ್ ಲಾಸ್ ಆಗಬೇಕು, ನಮಗಿಷ್ಟ ಆಗಿರೋಂಥ ಬಟ್ಟೆಯನ್ನು ಹಾಕ್ಕೋಬೇಕು. ಈ ರೀತಿ ಇರೋದ್ರಿಂದ ನನಗೆ ಬೇಗ ವೆಯ್ಟ್ ಲಾಸ್ ಅನ್ನೋದು ಆಗ್ತಿದ್ದೀನಿ. ಸೊ ನಾನು 75 kgsಯಿಂದ 65 kgsಗೆ ಬರೋದಕ್ಕೆ ಇದೇ ಕಾರಣ. ಸೊ ನಾನು ಇದನ್ನೇ ಕಂಟಿನ್ಯೂ ಮಾಡ್ತೀನಿ. ನನ್ನ ಗೋಲ್ ಏನಂದರೆ ಒಂದು 55 kgsಗೆ ನಾನು ಬರಬೇಕು ಅಂತ. ನನಗಿಷ್ಟವಾಗಿರೋಂಥ ಬಟ್ಟೆಯನ್ನು ಹಾಕ್ಕೋಬೇಕು. ಈ ರೀತಿ ಎಲ್ಲ ಒಂದು ಸ್ವಲ್ಪ ಇಷ್ಟ ಅನ್ನೋದು ಇರುತ್ತಲ್ಲ. ಸೊ ಅದರಿಂದ ನಾವು ವೆಯ್ಟ್ ಲಾಸ್ ಆಗೋದ್ರಿಂದ ನಮಗೆ ನೋಡಿದ್ರಲ್ಲ, ಕೆಲವೊಂದು ಫೋಟೋಸನ್ನು ನಾನು ಶೇರ್ ಮಾಡಿದ್ದೀನಿ. ನಾನು 75 kgs ಇದ್ದಿದ್ದು ಈಗ 64 kgs ಇದ್ದೀನಿ ನೋಡಿ. ಈಗ ನಾನು ವೆಯ್ಟ್ ಚೆಕ್ ಮಾಡ್ಕೊಳೋಂಥ ಫೋಟೋ ಕೂಡ ನಾನು ಇಟ್ಟಿದ್ದೀನಿ. ಈ ರೀತಿ ನಾನು ಇದನ್ನು ಯೂಸ್ ಮಾಡ್ತಾನೆ ನಾನು ಈ ರೀತಿ ಕಡಿಮೆ ಆಗಿದ್ದೀನಿ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಆ್ಯಂಡ್ ಜಂಕ್ ಫುಡ್ ತುಂಬಾ ಅವಾಯ್ಡ್ ಮಾಡಬೇಕು. ಈ ರೀತಿ ಮಾಡಿ ನಮಗೆ ವೆಯ್ಟ್ ಲಾಸ್ ಆಗಬೇಕು ನಾನು ಅಂತ ನೀವು ಫಸ್ಟ್ ಮನಸ್ಸಿಗೆ ಅಂದ್ಕೊಂಡು ನಾನು ವೆಯ್ಟ್ ಲಾಸ್ ಆಗಲೇಬೇಕು ಅಂತ ಹೇಳ್ಬಿಟ್ಟು ನೀವು ಮಾಡೋದನ್ನು ಮಾಡಬೇಕು. ಮತ್ತು ಯಾರೋ ಹೇಳಿದ್ದಾರೆ ನಾನು ವೆಯ್ಟ್ ಲಾಸ್ ಆಗಿಬಿಡ್ತೀನಿ ಅಂತ ಹೇಳ್ಬಿಟ್ಟು ನಾಳೆಯಿಂದ ಸ್ಟಾರ್ಟ್ ಮಾಡ್ತೀನಿ ಅಂತ ಅಂದ್ಕೊಂಡು ನೀವು ಹೊರಗೆ ಫುಡ್ ತಿಂತಾ ಬಂದು ಮತ್ತು ಇಲ್ಲ ನಾನು ಇವಾಗ ವೆಯ್ಟ್ ಲಾಸ್ ಆಗಬೇಕು ಅಂತ ಮತ್ತೆ ನಾಳೆಯಿಂದ ಸ್ಟಾರ್ಟ್ ಮಾಡ್ತೀನಿ ಅನ್ನೋದು. ಮತ್ತು ಇಲ್ಲಾಂದರೆ ಇವಾಗ ನಾನು ಕಡಿಮೆ ಫುಡ್ ತಿನ್ನಬೇಕಪ್ಪ, ನಾನು ಜಾಸ್ತಿ ತಿಂದುಬಿಟ್ಟಿದ್ದೀನಿ ಅಂತ ಮತ್ತೆ ಅಲ್ಲಿ ಸ್ಟಾಪ್ ಮಾಡು. ಈ ರೀತಿ ಮಾಡಬಾರ್ದು. ವೆಯ್ಟ್ ಲಾಸ್ ಆಗಬೇಕಾ, ಫಸ್ಟು ನಾನು ವೆಯ್ಟ್ ಲಾಸ್ ಆಗಲೇಬೇಕು ಅಂತ ಡಿಸೈಡ್ ಆಗಿಬಿಟ್ಟು ನೀವು ಕಂಟಿನ್ಯೂಸ್ ಆಗಿ ಈ ರೀತಿ ಮಾಡಬೇಕು. ಈ ರೀತಿ ಮಾಡೋದ್ರಿಂದನೇ ನಾವು ವೆಯ್ಟ್ ಲಾಸ್ ಅನ್ನೋದು ಇನ್ನೂ ಫಾಸ್ಟಾಗಿ ಆಗ್ತೀವಿ. ಈ ರೀತಿ ನಾನು ಹೇಳುವಂಥ ಟಿಪ್ಸನ್ನು ನೀವು ಫಾಲೋ ಮಾಡಿ, ನೀವು ಟ್ರೈ ಮಾಡಿದ್ರೆ ಖಂಡಿತವಾಗೂ ನೀವು ವೆಯ್ಟ್ ಲಾಸ್ ಅನ್ನೋದು ಆಗೇ ಆಗ್ತೀರಾ. ಈ ರೀತಿ ಟ್ರೈ ಮಾಡಿ. ಜ್ಯೂಸಸ್ ಕೂಡ ಕುಡಿಬಾರ್ದು. ನೀವು ಇನ್ನೂ ರಾಗಿ ಗಂಜಿ ಕುಡಿ. ತುಂಬಾ ಬೆನಿಫಿಟ್ ಇದೆ. ನಮಗೆ ಹೆಲ್ತ್ ಇಶ್ಯೂಸು ಚೆನ್ನಾಗಿರುತ್ತೆ. ಮತ್ತು ಫಾಸ್ಟಾಗಿ ವಾಕ್ ಮಾಡ್ಬೋದು, ಜಾಗಿಂಗ್ ಮಾಡ್ಬೋದು. ನಮಗೆ ಆಯಾಸಸ್ತು ಅನ್ನೋದು ಏನೂ ಬರೋದಿಲ್ಲ. ತುಂಬ ಹೆಲ್ತಿಯಾಗಿ ಕೂಡ ಇರ್ತೀವಿ. ನೋಡಿದ್ರಲ್ಲ, ನಿಮ್ಗೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಮಾಡುವಂಥ ಎಲ್ಲ ವೀಡಿಯೋಸು ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.